ನೀವು ರಾಯಬಾಗ್ ತಾಲೂಕದವ್ರಿ, ನೀವು ರಾಗ ಮಾಡಿ ಹಾಡವ್ರಿ, ನೀವು ರಾಗ ಮಾಡವ್ರಿ. ಕರೆ ಬಾಜುಕ್ ಮಾಸ್ತರ್ ಚಿಕ್ಕೋಡಿ ತಾಲೂಕಿನ ಮಾಸ್ತರ್ ಬಾಳ ಚಿತ್ತಿಡ್ಬೇಕು, ಇವತ್ತು ಬಾಳ ಚಿತ್ತಿಡ್ಬೇಕು. ಇದೇ ಮೂಲಕ ಇದೇ ಅರಣ್ಯ ಸಿದ್ಧ ಅರಣ್ಯದೊಳಗ ಕಿಲ್ಲರಗಳನ್ನ ಮೇಸುತ್ತ ಹೋದ ಟೈಮದೊಳಗ ಕಿಲ್ಲರ ಏನು ಗೂಳಿ ಒಂದ್ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಮರಣ ಹೊಂದ್ಯದ. ಆ ಮರಣ ಹೊಂದಿದ ಮ್ಯಾಲ ಮರಣದ ಆ ಯಾತ್ರ ಮ್ಯಾಗ ಅದರದ ಸಮಾಧಿ ಮಾಡ್ಯಾರಂತ ಕೇಳ್ದಕ್ಕ ನೇರವಾಗಿ ಉತ್ತರ ಕೊಟ್ರ ಮಾಸ್ತರ್ ನಿಮ್ಗೈತೆ ನಾ ಅರಿವಿ ಸುತ್ತಿ ಹೇಳವಲ್ಲ. ನೇರವಾಗಿ ಚಿಕ್ಕೋಡಿ ತಾಲೂಕಿನ ಎಲ್ಲಿದ್ದ ಕೇಳಿದ್ರ ಹೌದಾ? ಯಾಕಂದ್ರ ಚಿಕ್ಕೋಡಿ ತಾಲೂಕ ಕರೋಶಿ ಅಂತ ಹೇಳಿದ್ರಿ ನೀವು. ಹೌದು ತಪ್ಪ್ರಿ ಸರ. ಕರೋಶಿ ಅಲ್ಲ, ಅದೇ ಚಿಕ್ಕೋಡಿಗೆ ಕರೋಶಿಗೆ ನಟ್ ನಡಬರ್ಕ ಸೀಮಿ ಒಳಗ ಎರಡೂ ಸೀಮಿ ಒಳಗ ನಟ್ ನಡಬರ್ಕೈತಿ. ಕರೋಶಿನೂ ಅಷ್ಟ ಐತಿ, ಚಿಕ್ಕೋಡಿನೂ ಅಷ್ಟ ಐತಿ. ಹೌದಾ? ಅದಕ್ಕೆ ಕರೋಶಿ ಗುಡ್ಡ ಅನ್ನಂಗಿಲ್ಲ, ಚಿಕ್ಕೋಡಿ ಗುಡ್ಡನೇ ಅಂತ ಕರಿತಾರ. ಹೌದಿಲ್ಲ? ಆ ಎಟ್ಟು ನಟ್ ನಡಬರ್ಕ ಒಳಗ ನೇರವಾಗಿ ಉತ್ತರ ಕೊಟ್ಟಾರ. ಅದಕ್ಕೆ ಸದ್ಯ ಗಟ್ಟಿ ಬಸವನ್ನ ಅಂತ ಕರಿತಾರ. ಯಾರ ಇವತ್ತಿನ ದಿವಸ ಮದುವೆ ಆಗಲಿಲ್ಲ, ಮಕ್ಕಳಾಗಲಿಲ್ಲ, ನಂದು ಇವತ್ತಿನ ದಿವಸ ಮದುವೆ ಆಗಿ ಬಿಡುಗಡೆ ಆಗೈತಿ, ಇದು ಗಚ್ಚ ಜರ ಆಗಬೇಕಂತ ಗಟ್ಟಿ ಬಸವನ್ ಹೋಗಿ ದೀರ್ಘ ದಂಡವಂತ ಜರ ಹಾಕಿದ್ರ ಆಗಿರ್ತಕ್ಕಂಥ ಕೆಲಸ ಸಿದ್ಧಾಂತ ಆಗ್ತಾವ. ಗಟ್ಟಿ ಬಸವನ್ಗ ಇವಂದೇ ಮಲಕಾರ ಸಿದ್ಧನ ಗೋಳಿ, ಅರಣ್ಯ ಸಿದ್ಧನ ಗೋಳಿ. ಹೌದಾ? ಹಿಂಗ ಸಿದ್ಧರ ವಿಷಯ ಬಿಡಿಸ್ಬೇಕಾಗ್ತದ. ಅದಕ್ಕ ನಮ್ಮ ಸರ್ಜುಡಿ ಕಲಾವಂತರ ಸರ್ಗಳಾಗಿರ್ತಕ್ಕಂಥವ್ರು ಬಹಳ ದೊಡ್ಡ ಕಲಾವಿದ್ರು. ಏನ್ ಕೇಳಿದ್ರು ಅಂತ ಕೇಳಿದ್ರ ಏನ್ ಕೇಳಾರಿಪ್ಪ? ಆ ನಮ್ಮ ತಲಕೊತ್ತಾವ ಸರ್ ಅಂದ, ಏನತ್ರಿಪ್ಪ? ಇಂತ ಬುಕ್ಕಿನವ್ರು ಹುಡುಕಾಡ್ತೇವೆ ಅಂತೇಳ. ಸರ್ ಅವ್ರ ಸುರೇಶ್ ಮಾಸ್ತರ ಇದೇ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕದವಿದಾನು. ಯಾಕಂದ್ರ ಒಂದು ಮಾತು ಹಿಂದೆ ಹಿರಿಯರ್ ಹೇಳ್ಯಾರ ತಮ್ಮ. ಏನ್ ಹೇಳ್ಯಾರಿಪ್ಪ? ಏನ್ ಹೇಳ್ಯಾರ ಅಂತ ಕೇಳಿದ್ರ ಹುಕ್ಕೇರಿ ತಾಲೂಕಿನಲ್ಲಿ ಹುರುಪಿಲಿ ಹಾಡಬೇಕು, ಚಿಕ್ಕೋಡಿ ತಾಲೂಕಿನಲ್ಲಿ ಚಿತ್ತಿಟ್ಟ ಮಾತಾಡಬೇಕು, ರಾಯಬಾಗ ತಾಲೂಕದಲ್ಲಿ ರಾಗ ಮಾಡಿ ಹಾಡಬೇಕು, ಅತ್ನಿ ತಾಲೂಕದಲ್ಲಿ ಅರಬಾಟ್ಲೆ ಹಾಡಬೇಕು, ಜಮಖಂಡಿ ತಾಲೂಕದಲ್ಲಿ ಜಿಗದಾಡಿ ಹಾಡಬೇಕು, ಬಿಜಾಪುರ ಜಿಲ್ಲಾದಾಗ ಬಿರ್ಸಿಲಿ ಹಾಡಬೇಕು, ಇಂಡಿ ತಾಲೂಕದಾಗ ತಿಂಡಿಲಿ ಹಾಡಬೇಕು ಅಂದಾರಿಲ್ರಿ? ಅಂದಾರು. ಹೌದಾ? ನೀವು ರಾಯಬಾಗ್ ತಾಲೂಕದವ್ರಿ, ನೀವು ರಾಗ ಮಾಡಿ ಹಾಡವ್ರಿ, ನೀವು ರಾಗ ಮಾಡವ್ರಿ. ಕರೆ ಬಾಜುಕ್ ಮಾಸ್ತರ್ ಚಿಕ್ಕೋಡಿ ತಾಲೂಕಿನ ಮಾಸ್ತರ್ ಬಾಳ ಚಿತ್ತಿಡ್ಬೇಕು, ಇವತ್ತು ಬಾಳ ಚಿತ್ತಿಡ್ಬೇಕು. ಹೌದಿಲ್ಲ? ಚಿತ್ತ ಬಾ ಕೆಟ್ಟ ಚಲೋ ಇಡಬೇಕು. ಅದಕ್ಕ ಏನ್ ಕೇಳಿದ್ರಿ ಸರ? ಏನ್ ಕೇಳ್ಯಾರು? ಸಿದ್ಧಾಂತಿಕೆ ವಿಷಯ ಅಂದ್ರಿ. ನಾ ಹೆಂಗ ಕೇಳಿ ಸದ್ಯ ಹೋಗಿ ನೋಡಿದ್ರು ಕೂಡ ಸಿದ್ಧಾಂತ ಜಾಗದ. ಹೌದಿಲ್ಲ? ಹೌದಾ? ಮತ್ತ ನೀವು ಹುಲಿಯ ಮರಿಗಳದ ಕೇಳಿದ್ರೆ ಹಿಂದಿನ ಜನ್ಮದ ಅದನ್ನ ಸಿದ್ಧಾಟಿಗೆ ಹತ್ತೈತೇನ್ರಿ ಸರ್? ಸಿದ್ಧಾಟಿಗೆ ಹತ್ತಂಗಿಲ್ರಿ ಅದು ಸರ್. ಅವ್ರ ಬುಕ್ಕಾಕ ಹೋಗ್ಬೇಕಲ್ಲಿ ಒಟ್ಟೆ ಸಿದ್ಧಾಟಿಗೆ ಹತ್ತಂಗಿಲ್ಲ. ನೀವು ಕೇಳಿರ್ತಕ್ಕಂತ ಪ್ರಶ್ನೆಗೆ ನನಗೆ ಒಟ್ಟೆ ಬಂದಿಲ್ಲ. ಮುಂದಿನ ಸಂಧಿಗೆ ಇವರೇ ಇದ್ರ ಹಿಂದಿನ ಜನ್ಮದೊಳಗ ಇವರೇ ಹುಲಿ ಮರಿಯಾಗ ಹುಟ್ಟಿ ಬಂದಾರು. ಇನ್ನ ಹುಲಿ ಕೇಳಿರಿಪ್ಪ ಅಂದ್ರ ಹುಲಿ ಹಿಂದಿನ ಜನ್ಮದೊಳಗ ಅಕ್ಕಿ ಅಕ್ಕಮ್ಮ ಇದ್ಳು, ಬೀರಪ್ಪ ಮಯಮ್ಮನ ಹಾಲು ಕುಡದ, ಅಕ್ಕಮ್ಮನ ಹಾಲು ಕುಡಿಲ್ಲ, ನನ್ನ ಹಾಲು ಯಾವಾಗ ಕುಡಿಯವಪ್ಪ ಅಂದ ಕಾಲಕ್ಕ ಮುಂದೊಂದು ಜನ್ಮದೊಳಗ ನೀ ಹುಟ್ಟಿ ಹುಲಿಯಾಗಿ ಹುಟ್ಟಿ ಬಾ, ನಿಂಬ್ಯಾಲ ಕುಡದಾಗ್ಯವ ಹಾಲು ಕುಡಿತಾನೆ ಬೀರಪ್ಪ ಮಾತು ಕೊಟ್ಟ ಮಾಯಕ್ಕ ಅಕ್ಕಮ್ಮ ಆಗಿ ಅಲ್ಲಿ ಹುಲಿಯಾಗಿ ಹುಟ್ಟಿ ಬಂದಾಳ, ಹುಲಿ ಹಾಲು ಕುಡದಾಳ ಅಂತ ಹಿಂದಿನ ಜನ್ಮಗ ಅಕ್ಕಮ್ಮ ಇದ್ದ ಹಿಂಗ ಹುಲಿ ಜಲಮ ಹೇಳ್ತದ. ಇನ್ನು ಮರಿ ಜಲಮ ಏನ ಇದ್ದು ಅಂತಕ್ಕಂಥ ಸತ್ಯದ ಮಾತು ಸತ್ಯ ಹೇಳ. ಯಾಕಂದ್ರ ಸಂಗೋಲಿ ರಾಯನ ಕಿಡ್ದಂಗ ಕೈಯಾಗ ಕಡಗ ನಿಂಬಾಲ ಗುಡ್ದಂಗ ಮಾಳಪ್ಪ ಹೊಡೆದಂಗ ಹುಲಿ ಗುಡುಗ, ಕಬ್ಬೂರ ಹುಡುಗ ಹಾಕ್ಯಾನ ಕೈಯಾಗ ಬೆಳ್ಳಿ ಕಡಗ ಸುಳ್ಳು ಹೇಳಿ ಹೋಗು ಹುಡುಗ ಇವಲ್ಲ. ಹೌದಿಲ್ಲ? ಹೊಟ್ಟೆ ಸುಳ್ಳು ಹೇಳಂಗಿಲ್ಲ ಸರ. ನೇರವಾಗಿ ಇದೇ ಸಿದ್ಧಾಟಿಕೆ ಮಾತು ಹತ್ತೈತಿ ಅಂದ್ರ ಎಲ್ಲಿ ನಡೆದೀಗ ಸದ್ಯ ಅವು ಹುಲಿ ಮರಿ ಹಿಂದಿನ ಜಲಮದೊಳಗೆ ಏನ್ ಇದ್ದು ಅಂತಕ್ಕಂತ ಸಿದ್ಧಾಟಿಕೆ ನಡಿಬೇಕ್ರಿ ಸರ. ಹೌದಿಲ್ರಿ? ಹೌದಿಲ್ಲ? ಉತ್ತರ ನನಗ ಬಂದಿಲ್ಲ. ಮುಂದಿನ ಸಂದಿನೊಳಗ ಮುಂದಿನ ಜನ್ಮದೊಳಗ ಹುಲಿ ಎರಡು ಮರಿ ಇವೇ ಇದ್ದು ಅಂತೇಳಿ ದೈವಕ್ಕೆ ಹೊಟ್ಟೆ ಮೋಸ ಮಾಡ್ಲಾರ್ದೆ ದೈವದ ಕಡೆ ತಾಳಿ ಹೊಡೆಸ್ಕೊಂಡು ಉತ್ತರ ಹೇಳ್ರಿ ಸರ. ಹೇಳ್ತಾರ. ಹೌದಿಲ್ಲ? ಇನ್ನು ನನಗೆ ಕೇಳ್ಯಾರಂದ್ರ ಇನ್ನು ನಾವೊಂದ್ ಅವ್ರಿಗೆ ಕೇಳಬೇಕಾಕಲ್ಲ. ಏನ್ ಕೇಳೋರಿಪ್ಪ? ಹೌದಿಲ್ಲ? ಬಹಳ ಒಳ್ಳೆ ಕಲಾವಿದ್ರು, ಉಭಯ ಕಲಾವಿದ್ರು, ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಒಳ್ಳೊಳ್ಳೆ ಮೇಳೆಗಳನ್ನು ಉಳಿಸಾಡಿ ಬಿಟ್ಟಂತ ಕಲಾವಿದ್ರು. ನೋಡೋಣ ತಮ್ಮ ಉತ್ತರ ಕೊಡ್ತಾರಂತ ಭರೋಸೆನಲ್ಲ ಐತಿ. ಯಾಕಂದ್ರ ಉತ್ತರ ನಂದು ಹೌದು ಬರ್ಲಿಲ್ರಿ, ನಂದು ಹೌದಲ್ರಿ ಇದಲ್ರಿ ತನ್ಕೋತ ಕೂತಿದ ದೈವಕ್ಕೆ ಮೋಸ ಆಗ್ತದ. ಹೌದಿಲ್ಲ? ಯಾಕಂದ್ರ ನೇರವಾಗಿ ಉತ್ತರ ಕೊಲ್ಲ ಹೌದನ್ಬೇಕು, ಇಲ್ರಿ ಅಲ್ಲಪ್ಪ ಇದು ಹಿಂಗ ಜೊತೆ ಹೇಳಿದಿರ್ಬೇಕು.
ಅಂದ್ಲ ಸಿದ್ಧ ಮಾಳಿಂಗರಾಯ ಕಾಂತಾರ ಕಂಟಿಗೆ ಯಾರು ಇಳ್ಕೊಂಡಿದ್ರು ಶಿವ ಪಾರ್ವತಿ ಇಳ್ಕೊಂಡಿದ್ರು ಇಳ್ಕೊಂಡಿದ್ರು ಯಾರಿಗೆ ಮಾಳಿಂಗರನ್ನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತೇಳಿ ಹೌದು ಭಕ್ತಿ ಪರೀಕ್ಷೆ ಮಾಡ್ಬೇಕಂದ್ರೆ ಕಾಂತಾರ ಕಂಡಿಗೆ ಇಳ್ಕೊಂಡಿದ್ರು ಅವಾಗ ನಸಿಕಿನ 4 ಗಂಟೆಗೆ ಮಾಳಪ್ಪ ಗುರುವಿನ ಸೇವೆ ಮಾಡ್ಬೇಕಂದ್ರೆ ಸೀತಾ ತರ ಹೊಂಟಿದ್ದ ಹೊಂಟಿದ್ದ ಯಾಕಂದ್ರ ಸ್ಟೋರಿ ಬಾಳ ಅದ ತಮ್ಮ ಸ್ಟೋರಿ ಬಾಳದವ್ರಿಪ್ಪ ನನ್ನಪ್ಪ ಸಿದ್ಧ ಮಾಳಿಂಗರಾಯ ಸಿದ್ಧಾಟಿಗೆ ಬಾಳ ಅದ ಮೇನ್ ಕೇಳಿ ಏನ್ ಕೇಳಿ ಸರಜೋಡಿ ಕಲಾವಂತರ ಗೀತೆ ಕೇಳಿದ್ರ ಏನ್ ಕೇಳಿದ್ರಿಪ್ಪ ಮಾಳಪ್ಪ ಹೆಂಗ ಶಿವ ಪಾರ್ವತಿ ಪರಮಾತ್ಮನ ಹೆಂಗ ಕಿವ ರಕ್ತ ಸುರಿತಿತ್ತು ನೋಡು ಮಾಳಪ್ಪ ಏನ್ ಮಾಡಿದ ಹೋಗಿ ಮುತ್ತಿನ ಮೂರಿ ಹಳದಾಗ ತೊಳಿಬೇಕಂತ ಸ್ವಚ್ಛವಾಗಿ ತೊಳ್ಯಾಕ ಹೋದ ಅದು ಕಿವ ರಕ್ತ ನಿಲ್ಲಿಲ್ಲ ಅವಾಗ ಪಾರ್ವತಿ ಹೇಳ್ತಾಳ ಏನತ್ರಿಪ್ಪ ಮಾಳಪ್ಪ ನನ್ನ ಪತಿ ದೇವ್ರದ ರಕ್ತ ಹಿಂಗ ನಿಲ್ಲಂಗಿಲ್ವೋ ನೀ ಕರೆ 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 ಸಿದ್ಧನ ಭಕ್ತನಿ ಆಗೈತೆ ಅಂದ್ರ ಶಿಷ್ಯನ ನೀ ಆಗೈತೆ ಅಂದ್ರ ಅವನ ಸೇವಾ ನೀ ಮಾಡಿದ್ದ ಕರೆ ಆಗೈತೆ ಅಂದ್ರ ಕರೆ ಆಗಿತ್ತಂದ್ರ ನನ್ನ ಪತಿ ದೇವರ ರಕ್ತ ನಿನ್ನ ನ್ಯಾಲಿಗಿಲಿ ಹಚ್ಚಿ ನೆಕ್ಕಿದ್ರ ಮಾತ್ರ ನಿಲ್ತದ ಇದ್ರ ನಿಲ್ಲಂಗಿಲ್ಲ ಅಂತೇಳಿ ಸಿದ್ಧ ಮಾಳಪ್ಪ ಹೇಳಿದ ಅವಾಗ ಮಾಳಪ್ಪ ಏನ್ ಮಾಡ್ತಾನ ಏನ್ ಮಾಡ್ಯಾನ್ರಿ ತನ್ನ ನ್ಯಾಲಿಗೆಯಿಂದ ಎಲ್ಲ ನೆಕ್ಕಿ ಬಿಟ್ಟ ಪರಮಾತ್ಮನ ಶರೀರ ನೆಕ್ಕಿದ ಕೈ ಪರಮಾತ್ಮನ ಶರೀರ ಎಲ್ಲ ವಜ್ರದ ಕಾಯಾಯ್ತು ಹೌದು ಹಂಗೆ ಹೋಗಿ ಗುಡಿ ಮುಂದೆ ಕುಣಿಸಿದ ಅದು ಮುಂದಿನ ಬಂಡಿ ಅಲ್ಲಿಗೆಲ್ಲ ಆಡಿ ಅಷ್ಟೇ ಇರ್ಲಿ